ಇತಿಹಾಸದ ಪರವಾಗಿ ದೊಡ್ಡಬಳ್ಳಾಪುರಕ್ಕೆ ತನ್ನದೇ ಆದ ಛಾಪ್ ಇದೆ, ತನ್ನದೇ ಆದ ನೆಲಗಟ್ಟಿದೆ, ತನ್ನದೇ ಆದ ಇತಿಹಾಸದ ಮೂಲೆಗಳು, ದಾಖಲೆಗಳು ಎಲ್ಲವೂ ಇದೆ. ಇಂತಹ ಬೆಂಗಳೂರು ಗ್ರಾಮಾಂತರದ ದೊಡ್ಡಬಳ್ಳಾಪುರದಲ್ಲಿ ಬಜರಂಗಳ ಮತ್ತು ವಿಶ್ವ ಹಿಂದೂ ಪರಿಷತ್ ಶ್ರೀರಾಮೋತ್ಸವ ಅಥವಾ ಕೇಸರಿ ಹಬ್ಬ ಈ ಎಲ್ಲಾ ರೂಪಗಳನ್ನು ಹೊಂದಿ ಶ್ರೀರಾಮನ ಭರ್ಜರಿ ಮೆರವಣಿಗೆ ಮಾಡೋದ್ರ ಮೂಲಕ ಅನೇಕ ಖ್ಯಾತಿಗೆ ಒಳಗಾಗಿರ್ತಕ್ಕಂಥ ದೊಡ್ಡಬಳ್ಳಾಪುರದಲ್ಲಿ ಇದೇ ಜೂನ್ 28, 29, 30ಕ್ಕೆ ಅದ್ದೂರಿ ಶ್ರೀರಾಮೋತ್ಸವ ನಡೆಯಲಿದೆ. ರಾಜ್ಯದಲ್ಲೇ ಈಗಾಗಲೇ ಹೆಸರಿರ್ತಕ್ಕಂಥ ಶಿವಮೊಗ್ಗದಲ್ಲಿರ್ತಕ್ಕಂಥ ಶ್ರೀರಾಮೋತ್ಸವನ್ನ ಮೀರಿಸುವ ನಿಟ್ಟಿನಲ್ಲಿ ದೊಡ್ಡಬಳ್ಳಾಪುರದ ಯುವಕರು, ದೊಡ್ಡಬಳ್ಳಾಪುರದ ಬಜರಂಗಳ ಮತ್ತು ವಿಶ್ವ ಹಿಂದೂ ಪರಿಷತ್ ಕಾರ್ಯೋನ್ಮುಖವಾಗಿದೆ. ಈ ಸಂಭ್ರಮವನ್ನು ನೀವು ಕಣ್ತುಂಬಿಕೊಳ್ಬೇಕಾ? ಹಾಗಾದ್ರೆ ಬನ್ನಿ ಈ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಿ. ಇಡೀ ಹಿಂದೂ ಸಮಾಜವನ್ನು ಒಂದ್ಸರ್ತಿ ಸೇರಿಸಬೇಕು ಒಟ್ಟಾಗಿ ಅನ್ನೋ ಒಂದು ಕಾರಣಕ್ಕೆ ಯೋಚನೆಯನ್ನು ಮಾಡಿ ಒಂದಷ್ಟು ಯುವಕರ ಗುಂಪೆಲ್ಲ ಸೇರಿ ವಿಶ್ವ ಹಿಂದೂ ಪರಿಷತ್ ಬಜರಂಗದ ನೇತೃತ್ವದಲ್ಲಿ ಒಂದು ಬೃಹತ್ ಶ್ರೀರಾಮ ಶೋಭಾಯಾತ್ರೆಯನ್ನು ಕಳೆದ 9 ವರ್ಷಗಳ ಹಿಂದೆ ಪ್ರಾರಂಭವನ್ನು ಮಾಡಿದ್ವಿ. ಅದು ಬರ್ತಾ ಬರ್ತಾ ಕಳೆದ 3 ವರ್ಷಗಳಿಂದ ಇದೊಂದು ಬರೀ ಒಂದು ದಿನಕ್ಕೆ ಸೀಮಿತ ಆಗಬಾರ್ದು, ಇದೊಂದು ಉತ್ಸವದ ರೀತಿ ಆಚರಣೆ ಆಗಬೇಕು. ಇಡೀ ಹಿಂದೂ ಸಮಾಜ 3 ದಿನಗಳ ಕಾಲ ಒಂದು ಉತ್ಸವದಲ್ಲಿ ಸೇರಿಕೊಂಡು ವಿಜೃಂಭಣೆಯಿಂದ ಈ ಒಂದು ಉತ್ಸವನ ಆಚರಣೆ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಇದನ್ನು 3 ದಿನಗಳ ಬೃಹತ್ ರಾಮೋತ್ಸವ ಕಾರ್ಯಕ್ರಮವಾಗಿ ಬದಲಾವಣೆಯನ್ನು ಮಾಡ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಕಳೆದ 3 ವರ್ಷಗಳಿಂದ 3 ದಿನದ ಕಾರ್ಯಕ್ರಮ ಆಗ್ತಾ ಇದೆ. ಈ ವರ್ಷನೂ ಕೂಡ ಅದೇ ರೀತಿಯ ಒಂದು ಬೃಹತ್ ರಾಮೋತ್ಸವ ಮತ್ತು ಶೋಭಾಯಾತ್ರೆಯನ್ನು ಜೂನ್ 28, 29, 30ನೇ ತಾರೀಕಿನ 3 ದಿನಗಳ ಕಾಲ ನಿಶ್ಚಯವನ್ನು ಮಾಡಿದ್ದೀವಿ. 28ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಅಧಿಕೃತವಾಗಿ ಗೋಪೂಜೆಯ ಮುಖಾಂತರ ಇಡೀ ಒಂದು ರಾಮೋತ್ಸವದ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತೀವಿ. ಅದಾದ ನಂತರ ಅವತ್ತು ಸಂಜೆ 4 ಗಂಟೆಗೆ ವಾಹನ ಜಾಥಾ ಅಂತ ಒಂದು ಬೃಹತ್ ವಾಹನ ಜಾಥಾ ಅಂತ ಒಂದು ನಿಶ್ಚಯವನ್ನು ಮಾಡಿದ್ದೀವಿ. ಪ್ರತಿ ವರ್ಷ ಬರೀ ಬೈಕ್ಗಳಿಗೆ ಮಾತ್ರ ಸೀಮಿತವಾಗಿತ್ತು, ಆದರೆ ಈ ಸತಿ ಕಾರು, ಬೈಕು, ಬೇರೆ ಬೇರೆ ಇತ್ಯಾದಿ ರೀತಿಯ 4 ವೀಲರ್ ಗಾಡಿಗಳೇನಿರುತ್ತೆ ಅವನ್ನು ಕೂಡ ಸೇರಿಸಿ ಸುಮಾರು ಒಂದು 5,000ಕ್ಕಿಂತ ಹೆಚ್ಚಿನ ಸಂಖ್ಯೆ ಒಂದು ವಾಹನ ಜಾಥಾವನ್ನು ದೊಡ್ಡಬಳ್ಳಾಪುರದಲ್ಲಿ ಮಾಡಬೇಕು ಅನ್ನೋಂತಕ್ಕಂಥ ಒಂದು ನಿಶ್ಚಯವನ್ನು ಮಾಡಿದ್ದೀವಿ. ಅದು ಸುಮಾರು ಪ್ರಮುಖ ಕಾರ್ಯಕ್ರಮ 30ನೇ ತಾರೀಕು ಭಾನುವಾರ ಸುಮಾರು 1 ಗಂಟೆಗೆ ಸರಿಯಾಗಿ 1 ಗಂಟೆ 1:30 ಆ ಸುಮಾರಿಗೆ ಸರಿಯಾಗಿ ಬೃಹತ್ ಶ್ರೀರಾಮರ ಶೋಭಾಯಾತ್ರೆಯನ್ನು ಈ ಸತಿ ಭಗತ್ ಸಿಂಗ್ ಕ್ರೀಡಾಂಗಣದಿಂದ ಆಯೋಜನೆಯನ್ನು ಮಾಡಿದ್ದೀವಿ. ಮಧ್ಯಾಹ್ನ ವಾದ್ಯಗಳು ಕೇರಳದಿಂದ ತಾಂಬೂಲಂ ಅಂತ ವಿಶೇಷ ವಾದ್ಯ ಇದೆ, ಅದನ್ನು ಕೂಡ ಈ ಸರ್ತಿ ಜೋಡಿಸಿದ್ದೀವಿ. ಆಮೇಲೆ ತಮಟೆ ವಾದ್ಯ ಸ್ಥಳೀಯವಾಗಿ ಅದನ್ನು ಜೋಡಿಸ್ಕೊಳ್ಳೋಂಥ ವ್ಯವಸ್ಥೆ ಮಾಡಿದ್ದೀವಿ. ಈ ರೀತಿಯಾದ ಎಲ್ಲ ಪ್ರತಿಮೆಗಳು, ಸಾಂಸ್ಕೃತಿಕ ವಾದ್ಯಗಳ ಜೊತೆಗೆ ಕಳೆದ ಸತಿ ಪತ್ರಿಕಾ ಹಿರಿಯರು ನೀವೆಲ್ಲರೂ ಕೂಡ ಒಂದು ವರದಿ ಮಾಡಿರ್ತಕ್ಕಂಥ ಇದರಲ್ಲಿ 1 ಲಕ್ಷ ಹತ್ತತ್ರ ಸಂಖ್ಯೆ ಸೇರಿದ್ರು, ಬಂದು ಕಾರ್ಯಕ್ರಮದಲ್ಲಿ ನೋಡಿಕೊಂಡು ಹೋಗಿ ಆ ಥರ ಎಲ್ಲ ಸೇರಿ 1 ಲಕ್ಷ ಜನ ಅಂತ. ಈ ಸರ್ತಿ ನಾವು ಅದನ್ನು 2 ಲಕ್ಷ ಅಂದರೆ ಡಬಲ್ 2 ಲಕ್ಷಕ್ಕಿಂತ ಹೆಚ್ಚು ಜನ ಈ ಸರ್ತಿ ಶೋಭಾಯಾತ್ರೆಯಲ್ಲಿ ಒಂದಲ್ಲ ಒಂದು ಸಮಯದಲ್ಲಿ ಬಂದು ಭಾಗವಹಿಸಿ ಹೋಗಿದ್ರು ಅನ್ನೋಂಥ ರೀತಿಯಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ಜನರನ್ನು ಈ ಸರ್ತಿ ಸೇರಿಸಬೇಕು ಅನ್ನೋಂತಕ್ಕಂಥ ಒಂದು ಬೃಹತ್ ಯೋಚನೆಯನ್ನು ಈ ಸತಿ ಆಯೋಜನೆಯನ್ನು ಗುರಿಯನ್ನು ಇಟ್ಕೊಂಡಿದ್ದೀವಿ. ಶ್ರೀರಾಮ ಜಯ ರಾಮ ಶ್ರೀರಾಮ ಜಯ